ದೊಡ್ಡ ಕಾರು ತುಂಬಾ ಚೆನ್ನಾಗಿದೆ. ಆದ್ರೆ ಒಂದ್ ವಿಷಯ ನಿಮ್ಗೆ ಹೇಳಿ ಹೋಗೋಣ ಅಂತ ಬಂದೆ. ಹೇಳಿ, ಪರವಾಗಿಲ್ಲ. ಕಾರು ತುಂಬಾ ಚೆನ್ನಾಗಿದೆ. ಆದ್ರೆ ಕಾರ್ ಎಷ್ಟ್ ಚೆನ್ನಾಗಿದ್ರೇನು ಮನೆಯಲ್ಲಿ ಕಾರ್ ನಿಲ್ಸೋದಕ್ಕೆ ಜಾಗನೇ ಇಲ್ಲ ಅಂದ್ಮೇಲೆ ಅಂತ ಕಾರ್ ಇಟ್ಕೊಂಡು ಏನ್ ಪ್ರಯೋಜನ? ಆದ್ರೆ ಎಂಥ ಕಾಲ ಬಂತು ನೋಡಿ. ಉಣ್ಣೋದು ರಾಗಿ ಹಿಟ್ಟು, ಮೀಸೆ ಮೇಲೆ ಸಣ್ಣಕ್ಕಿ ಅನ್ನ ಅಂತ ಜನ ಎಲ್ಲ ಮಾತಾಡ್ಕೋತಿದ್ದಾರೆ. ಹೇಮಾ, ಹೌದಾ? ಯಾಕಾಗ್ ಮಾತಾಡ್ಕೋತಾ ಇದಾರೆ? ಮತ್ತೆ ಮಾತಾಡ್ಕೊಳಲ್ವಾ? ಇವ್ರಿಗೆ ಮನೇಲಿ ಕಾರ್ ಇಡೋದಕ್ಕೆ ಜಾಗ ಇಲ್ಲ, ಕಾರ್ ಬೇರೆ ಕೇಳು ಅಂತ. ಅದಕ್ಕೆ ಕಾರ್ ಜೊತೆ ಒಂದ್ ಮನೆ ಕೂಡ ಕೊಟ್ರೆ ಚೆನ್ನಾಗಿರುತ್ತಲ್ವಾ? ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಂಥ ಅರಮನೆ ಅಂತ ಮನೆಯಲ್ಲಿ ಹುಟ್ಟಿ ಬೆಳೆದ ಮಗಳಿಗೆ ಇನ್ನೊಂದು ಇಂಥದ್ದೇ ಮನೆ ಇದ್ರೆ ಚೆನ್ನಾಗಿರುತ್ತಲ್ವಾ? ನಾಳೆ ಆ ಮಗುಗೆ ಪಾಪ ಬೇಜಾರಾಗ್ಬಾರ್ದಲ್ವಾ? ಮನೆ, ಕಾರು, ಪಾರ್ಕು, ಲಾನು ಇದೆಲ್ಲ ಇದ್ರೆ ಎಷ್ಟೊಂದು ಚೆನ್ನಾಗಿರುತ್ತಲ್ವಾ? ಅಷ್ಟು ದೊಡ್ಡ ಮನೆಯಿಂದ ಅಷ್ಟು ದೊಡ್ಡ ಕಾರನ್ನ ಆಚೆ ತೆಗೆಯುವಾಗ ನಾಳೆ ನಮ್ ಬಗ್ಗೆ ಯಾರು ಮಾತಾಡ್ಕೋತಾರೆ ಅಲ್ವಾ ಹೇಮಾ? ಹೌದಲ್ವಾ? ಅಷ್ಟೇ ಅಲ್ಲ ಹೇಮಾ, ಇಂಥವ್ರು ಕೊಟ್ಟಿದ್ ಮನೆ, ಕಾರು ಅಂತಂದ್ರೆ ನಿಮ್ಗೂ ಹೆಮ್ಮೆ ಅಲ್ವಾ? ಇದರಿಂದ ಒಳ್ಳೆ ಹೆಸರು ಬರೋದು ನಿಮ್ಮನೆಗೆ ತಾನೇ. ಗೋಪಿನಾಥ್ ಮನೆಯವರು ಎಷ್ಟು ಒಳ್ಳೆಯವರು ಅಂತ ಜನ ಎಲ್ಲ ಮಾತಾಡ್ಕೋತಾರೆ. ಇಲ್ಲ ಅಂದ್ರೆ ಸುಮ್ಮನೆ ಆಡ್ಕೋತಾರೆ ಅಷ್ಟೇ. ಹೌದು, ಈ ಮನೇಲಿ ಇಷ್ಟೇ ಆಸ್ತಿ ಇದೆಯಾ ಅಥವಾ ಬೇರೆ ಎಲ್ಲಾದ್ರೂ? ಅಂದ್ರೆ ಇಷ್ಟೇ ಆಸ್ತಿನ ಅಥವಾ ಬೇರೆ ಇನ್ನೆಲ್ಲಾದ್ರೂ ಮಾಡಿಟ್ಟಿದಾರ ಅಂತ ಕೇಳ್ದೆ. ಶ್ರೀಮಂತರಲ್ವಾ, ನಂಬಕ್ಕಾಗಲ್ಲಪ್ಪ. ಎಲ್ಲೆಲ್ಲಿ ಅಕೌಂಟ್ ಓಪನ್ ಮಾಡಿಟ್ಟಿರ್ತಾರೋ ಯಾರಿಗ್ ಗೊತ್ತು? ತುಂಬಾ ದುಡಿಮೆ ಮಾಡೋ ಕುಟುಂಬ ಅಂತ ಕೇಳ್ದೆ. ನೋಡಿ, ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಯಾವ ಕುಂದು ಕೊರತೆನ ಇಲ್ಲದೆ ಮದುವೆ ಮಾಡಿಕೊಡೋ ಜವಾಬ್ದಾರಿ ನಮ್ದು. ಆದ್ರೆ ನೀವು ಹೇಳ್ದ ಹಾಗೆ ಪ್ರಾಪರ್ಟಿ ಎಲ್ಲ ಕೊಡೋದಕ್ಕಾಗೋದಿಲ್ಲ. ನೋಡಿ, ಹೆಣ್ಣೆ ಹೆತ್ತವ್ರು ನಾವು, ನಿಮ್ಗಿಂತ ಜಾಸ್ತಿ ನಮಗೂ ಖರ್ಚು ವೆಚ್ಚಗಳು ಇರುತ್ತವೆ. ತಪ್ಪು ತಿಳ್ಕೊಬೇಡಿ, ನಾವು ಮಾಡ್ತಾ ಇರೋದು ಮದುವೆ, ಯಾವುದೇ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲ. ಕಾಫಿ ಟೀ ಏನಾದರೂ ತಗೋತೀರಾ? ಬೇಡ. ಮತ್ತೊಂದ್ಸಲ ಬಂದಾಗ ಊಟನೇ ಮಾಡ್ಕೊಂಡು ಹೋಗಿ. ಒಂದ್ ನಿಮಿಷ, ಕುಂಕುಮ ತಗೊಂಡ್ ಬರ್ತೀನಿ. ಅರೆ, ಆಫೀಸ್ಗೆ ಹೋಗಕ್ಕಾಗ್ಲೇ ರೆಡಿ ಆಗಿದ್ಯಲ್ಲೋ, ಯಾಕಿನ್ನೂ ಹೊರಟಿಲ್ಲ? ನಾನು ಇವಾಗ ಹೊರಟೆ ಅಮ್ಮ. ಆದ್ರೆ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನನ್ನ ಹತ್ರ ಮಾತಾಡೋಕ್ ಪರ್ಮಿಷನ್ ಬೇಕಾ? ಏನ್ ವಿಷಯ ಅಂತ ಹೇಳು. ಅದು ಶಾರ್ವರಿ ಬಗ್ಗೆ ಮಾತಾಡ್ಬೇಕಾಗಿತ್ತು. ಶಾರ್ವರಿ ಬಗ್ಗೆನಾ? ಏನ್ ವಿಷಯ? ನಾನು ಇಲ್ಲಿ ತನಕ ಯೋಚನೆ ಮಾಡ್ತಾ ಇದ್ದೆ, ನನಗೂ ಯಾಕೋ ಅಯ್ಯೋ ಅನ್ಸ್ತಾ ಇದೆ. ಯಾಕೋ ಇದ್ದಕ್ಕಿದ್ದ ಹಾಗೆ ಏನೇನೋ ಮಾತಾಡ್ತಿದ್ಯಾ? ಹೌದಮ್ಮ, ಶಾರ್ವರಿಗೇನೋ ಮಾನಸಿಕ ಸಮಸ್ಯೆ ಇದೆ ಅಂತ ಅನ್ಸ್ತಾ ಇದೆ. ನಿಜ ಏನೋ? ಹೌದಮ್ಮ, ಈ ನಡುವೆ ಅವಳು ತುಂಬಾ ಬದಲಾಗಿದ್ದಾಳೆ. ವಿಚಿತ್ರವಾಗಿ ಮಾತಾಡ್ತಾಳೆ, ವಿಚಿತ್ರವಾಗಿ ಬಿಹೇವ್ ಮಾಡ್ತಾಳೆ. ಅವಳನ್ನ ಹೀಗೆ ಬಿಟ್ರೆ ಹೇಗಮ್ಮ? ಮನೆ ಒಳಗೆ ಸ್ಕಿಪ್ಪಿಂಗ್ ಮಾಡ್ತಾಳೆ, ಫುಟ್ಬಾಲ್ ಆಡ್ತಾಳೆ, ಒಂದಕ್ಕೊಂದು ಸಂಬಂಧ ಇಲ್ದೇ ಇರೋ ಹಾಗೆ ಮಾತಾಡ್ತಾಳೆ. ಸಂಬಂಧ ಇಲ್ದಿರೋ ಹಾಗೆ ಅಂದ್ರೆ? ಅಯ್ಯೋ ಅಮ್ಮ, ಅವಳು ಹೇಳೋದು ಇವತ್ತು ಗುರುವಾರ ಆದ್ರೂ ನಾನು ಶುಕ್ರವಾರ ಅಂತೀನಿ. 1 ಕಿಲೋ ಈರುಳ್ಳಿಗೆ 20,000 ಅಂತೀನಿ. ಏನೀಗ? ನೀವು ತುಂಬಾನೇ ಇದೆ. ಓ ಹೌದಾ? ಇದ್ರ ಬಗ್ಗೆ ನಿಧಾನವಾಗಿ ಮಾತಾಡ್ತೀನಿ ಬಿಡು ನಾನು. ಅಷ್ಟೇ ಅಲ್ಲಮ್ಮ, ನಾವ್ ಯಾಕೆ ಅವಳನ್ನ ಮಾನಸಿಕ ವೈದ್ಯರ ಹತ್ರ ತೋರಿಸ್ಬಾರ್ದು? ನನಗನ್ಸತ್ತೆ ಅವಳು ನಾರ್ಮಲ್ ಆಗಿಲ್ಲ. ಬರ್ತೀನಮ್ಮ. ಅಮ್ಮ, ಏನು? ಇನ್ನೊಂದು ಮಾತು, ಶಾರ್ವರಿ ಯಾಕೆ ಡ್ರಗ್ಸ್ ತಗೋತಾ ಇರಬಾರ್ದು? ಹೌದಮ್ಮ,
ಖಂಡಿತ ತಗೋತಾ ಇದ್ದಾಳೆ ಅನ್ಸ್ತಾ ಇದೆ ನನಗೆ. ಇಲ್ಲಾಂದ್ರೆ ಈ ರೀತಿ ಹುಚ್ಚು ಹೇಗಮ್ಮ ಸಾಧ್ಯ? ಅಷ್ಟೇ ಅಲ್ಲ, ಅವಳ ರೂಮನ್ನ ಸರಿಯಾಗಿ ಚೆಕ್ ಮಾಡು. ಕದ್ದು ಮುಚ್ಚಿ ಡ್ರಿಂಕ್ಸ್ ಕೂಡ ಮಾಡ್ತಾ ಇದ್ದಾಳೆ ಅನ್ಸ್ತಾ ಇದೆ ನನಗೆ. ಖಂಡಿತ ಸಾತ್ವಿಕ್, ಇದ್ರ ಬಗ್ಗೆ ನಾನು ಗಮನ ವಹಿಸ್ತೀನಿ. ನೀನೀಗ ಆಫೀಸ್ಗೆ ಹೋಗಪ್ಪ. ಅಮ್ಮ, ನೀನ್ ಹುಷಾರು. ಹೋಗಪ್ಪ, ನೀನೀಗ ಆಫೀಸ್ಗೆ ಹೋಗು, ನಾನು ಎಲ್ಲ ನೋಡ್ಕೋತೀನಿ. ಅಮ್ಮ, ನಿಮ್ಮ ಮಗ ಆಫೀಸಿಗೆ ಹೋದ್ರಾ? ಈಗಷ್ಟೇ ಹೋದ್ನಲ್ಲಮ್ಮ. ಓಕೆ, ಹಾಗಾದ್ರೆ ನೀವು ಕೂತ್ಕೊಳ್ಳಿ. ಅಮ್ಮ, ನಿಮ್ ಮಗ ಮೊದ್ಲಿಂದಾನು ಹೀಗೆನಾ? ಹೇಗೆ? ಅದೇ, ಹೇಗ್ ಬೇಕಂದ್ರೆ ಹಾಗೆ. ಅರ್ಥ ಆಗ್ತಾ ಇಲ್ವಾ? ನಾನು ನೋಡ್ತಾನೆ ಇದ್ದೀನಿ. ನಾನೀ ಮನೆಗ್ ಬಂದಾಗ್ಲಿಂದ ಅವ್ರ ವರ್ತನೆನೇ ಸರಿ ಇಲ್ಲ. ನೀವು ನೋಡ್ತಿದ್ದೀರಲ್ವಾ ಅಮ್ಮ? ಹೌದು ಹೌದು, ಸ್ವಲ್ಪ ಸ್ವಲ್ಪ ನೋಡಿದ್ದೀನಿ. ಅಯ್ಯೋ ಅಮ್ಮ, ನಾನಿವತ್ತು ಫುಲ್ ನೋಡ್ದೆ. ಅರ್ಥನೇ ಆಗಲ್ಲ, ಆ ಥರ ಮಾತಾಡ್ತಾರವ್ರು. ಏನ್ ಮಾತಾಡ್ದ? ಅದೇನೋ ಗುಣ, ನಡತೆ, ಡಿಸಿಪ್ಲಿನ್, ರೀತಿ, ನೀತಿ, ಬ್ಲಾ 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 ಅಂತ. ಹೌದಾ? ಹೌದು. ಅದು ಅಲ್ದೆ ಮತ್ತೇನೋ ಹೇಳಿದ್ರಲ್ಲ. ಒಳ್ಳೆ ಗುಣ, ಒಳ್ಳೆ ನಡತೆ ಮನುಷ್ಯನಿಗೆ ಶಾಶ್ವತವಾದ ಅಲಂಕಾರ ಅಂತೆ. ಹಾ, ಒಳ್ಳೆ ಗುಣ, ಒಳ್ಳೆ ನಡತೆ ಮನುಷ್ಯನಿಗೆ ಶಾಶ್ವತವಾದ ಅಲಂಕಾರ ಅಂತೆ. ನೋಡಿ ನಿಮ್ ಮಗನ್ ಮಾತಿನ ಜರಿನ. ಹಾಗೆಲ್ಲ ಮಾತಾಡದ್ನ ಅವನು? ಕೇಳ್ತಿರಲ್ಲಮ್ಮ, ನಿಮಗ್ ಬೇಜಾರಾಗಲ್ಲ ಅಂದ್ರೆ ಒಂದ್ ಮಾತು ಹೇಳ? ಹೇಳು ಹೇಳು. ಬರೀ ಆಫೀಸು, ಬಿಸ್ನೆಸ್, ಡಾಲರ್ ಅಂತ ನಿಮ್ ಮಗ ಮನ್ಸ್ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ. ಅವ್ರನ್ನ ಯಾಕೆ ನಾವು ಒಂದ್ ಸರ್ತಿ ಮಾನಸಿಕ ವೈದ್ಯರ ಹತ್ರ ಕರ್ಕೊಂಡೋಗ್ಬಾರ್ದು? ನನಗನ್ಸುತ್ತೆ ಅವ್ರು ನಾರ್ಮಲ್ ಆಗೇ ಇಲ್ಲ ಅಂತ. ನೀವೇನಂತೀರಿ? ಇನ್ನೊಂದ್ ಮಾತು, ಸಾತ್ವಿಕ್ ಡ್ರಗ್ಸ್ ಏನಾದ್ರೂ ತಗೊಂತಾ ಇರ್ಬೋದಾ? ಡ್ರಗ್ಸಾ? ಹೌದು. ಆಫೀಸ್ನಲ್ಲಿ ಟೆನ್ಷನ್ ಮರೆಯೋದಕ್ಕೆ ಯಾವುದನ್ನು ಇಲ್ಲ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ ಅಮ್ಮ. ನಮ್ಗೆ ನಮ್ ಸಾತ್ವಿಕ್ ಆರೋಗ್ಯ ಮುಖ್ಯ. ಈ ಬಗ್ಗೆ ನೀವು ಯೋಚನೆ ಮಾಡಲೇಬೇಕು. ಅಮ್ಮ, ಆಮೇಲೆ ಇನ್ನೊಂದು ವಿಷಯ, ನಿಮ್ ಮಗನ್ಗೆ ಗುಂಡ್ ಹಾಕೋ ಅಭ್ಯಾಸ ಏನಾದ್ರೂ ಇರ್ಬೋದಾ? ಛೆ, ಹಾಗೇನೂ ಇಲ್ಲಪ್ಪ. ಅಯ್ಯೋ, ಅವ್ರು ಮಾತಾಡ್ತಿರೋ ಮಾತುಗಳನ್ನ ನೋಡ್ತಾ ಇದ್ರೆ ನನಗೆ ಅನುಮಾನ. ಯಾವುದಕ್ಕೂ ನೀವೊಂದ್ ಸರ್ತಿ ಅವ್ರ ರೂಮ್ನ ಚೆಕ್ ಮಾಡಿ. ಏನ್ರಿ, 2 ಕಣ್ಣಲ್ಲೂ 4 ಕ್ವಿಂಟಲ್ ಭಯ ತುಂಬ್ಕೊಂಡು ಬಂದಿದ್ದೀರಲ್ಲ? ಇಲ್ಲಿ ಮಾತಾಡೋದು ಬೇಡ ಪ್ಲೀಸ್, ಆ ಕಡೆ ಹೋಗೋಣ. ಇಲ್ಲಿ ನಿಮ್ಮ ಮನೆಯವರು ಯಾರು ಬರಲ್ಲ ಬಿಡಿ. ಯಾಕೆ ಅಂದ್ರೆ ಇದು ಲವರ್ಸ್ ಪಾರ್ಕು. ಆದ್ರೂ ಬೇಡ, ಬನ್ನಿ ಆ ಕಡೆ ಹೋಗೋಣ.
ಅಷ್ಟೊಂದು ನಾಚ್ಕೊಳ್ತಾ ಇದ್ದೀರಾ? ಹಲೋ, ಇದು ನಮ್ಮಿಬ್ಬರದು 3ನೇ ಭೇಟಿ, ನೆನ್ಪಿರ್ಲಿ ರೀ. ಇಷ್ಟೊಂದು ದೂರ ಕೂತ್ಕೋಬೇಡ್ರಿ, ಮನಸ್ಸಿಗೆ ತುಂಬಾ ನೋವಾಗುತ್ತೆ. ನೋಡಿ ಎಷ್ಟು ದೂರ ಕೂತಿದ್ದೀರಾ. ಈ ಮಧ್ಯದ ಗ್ಯಾಪ್ ನನಗೆ 1000 ಕಿಲೋಮೀಟರ್ ತರ ಅನ್ನಿಸ್ತಾ ಇದೆ. ದೂರ ಇದ್ರೇನೆ ಪ್ರೀತಿ ಜಾಸ್ತಿ ಆಗೋದು. ತ್ರಿವೇಣಿ ಅವ್ರ ಕಾದಂಬರಿನ ತುಂಬಾ ಓದ್ಕೊಂಡಿದ್ದಾರೆ ಅನ್ಸುತ್ತೆ ಅಲ್ವಾ? ಹಾಗೇನೂ ಇಲ್ಲ, ಆದ್ರೆ ಅದೇ ಸತ್ಯ ಅಲ್ವಾ? ನನ್ಗಂತೂ ಖಂಡಿತ ಸತ್ಯ ಅನ್ನಿಸ್ತಾ ಇಲ್ಲಪ್ಪ. ನಾನು ಇಷ್ಟಪಟ್ಟ ಹುಡುಗಿ, ನಾನು ಮದ್ವೆ ಆಗ್ಬೇಕಾಗಿರೋ ಹುಡುಗಿ ನನ್ನಿಂದ ಇಷ್ಟು ದೂರ ಕೂತಿದ್ರೆ ಹೇಗೆ? ನನ್ಗಂತೂ ಬದುಕೆ ಬೇಡ ಅನ್ಸ್ಬಿಡುತ್ತಷ್ಟೇ. ಪ್ರಾಣಕ್ಕಿಂತ ಹತ್ರ ಆದವರು ಪ್ರಾಣದಷ್ಟೇ ಹತ್ರ ಇರಬೇಕು ಕಣ್ರಿ. ತುಂಬಾ ಕಡಿಮೆ ಆಯ್ತಪ್ಪ. ಸರಿ, ಏನ್ ಹೇಳಿ ಮತ್ತೆ? ನನ್ನ ಮನೆಗೆ ಬೇಗ ಹೋಗ್ಬೇಕು. ಮನೆಯವ್ರಿಗೆ ಗೊತ್ತಾದ್ರೆ ಅಷ್ಟೇ ನನ್ನ ಕತೆ. ಸರಿ, ಹೋಗುವಂತ್ರಿ. ಈ ಕಡೆ ಸ್ವಲ್ಪ ನೋಡಿ ಮತ್ತೆ. ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ ನೀವು? ಸುಳ್ಳು. ಎಲ್ರೂ ನಾನು ನೋಡೋದಕ್ಕೆ ಕಪ್ಪಗಿದ್ದೀನಿ, ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ನೋಡೋ ನೋಟದಲ್ಲಿ ದೋಷನೇ ತುಂಬಿಕೊಂಡಿದ್ರೆ ಎಲ್ಲಾದ್ರಲ್ಲೂ ತಪ್ಪೇ ಕಾಣುತ್ತೆ. ಆದ್ರೆ ನೀವು ನನ್ನ ಕಣ್ಣಿಗೆ ದೇವತೆ ಹಾಕಿ ಕಾಣಿಸ್ತಾ ಇದ್ದೀರಾ. ನೀವು ಕಪ್ಪಗಿರೋದೇ ಆಗಿದ್ರೆ, ಚೆನ್ನಾಗಿಲ್ಲ ಅನ್ನೋದು ನಿಜನೇ ಆಗಿದ್ರೆ, ನಿಮ್ಮನ್ನ ನೋಡಕ್ ನಾನು ಯಾಕೆ ಇಷ್ಟು ಹಂಬಲಿಸ್ಬೇಕಾಗಿತ್ತು ಹೇಳಿ? ಯು ಆರ್ ಮೈ ಡ್ರೀಮ್ ಗರ್ಲ್. ಕರ್ದಿದ್ ಯಾಕೆ ಅಂತ ಹೇಳಲೇ ಇಲ್ಲ ನೀವು. ಹೀಗೆ ನಿಮ್ಮನ್ನ ನೋಡ್ಬೇಕು ಅನ್ನಿಸ್ತು. ಮನೆಯಿಂದ ಹೊರಗಡೆ ಬಂದ್ರೆ ಸಾಕು, ಬೆದ್ರದ ಜಿಂಕೆ ತರ ಕಾಣಿಸ್ತೀರಿ. ನನ್ನ ಮುದ್ದಿನ ಜಿಂಕೆಗೆ ಒಂದು ಗಿಫ್ಟ್ ಕೊಡೋಣ ಅನ್ನಿಸ್ತು, ಅದಕ್ಕೆ. ಗಿಫ್ಟಾ? ಬೇಡ ಬೇಡ, ಮನೇಲಿ ಗೊತ್ತಾದ್ರೆ. ಇಲ್ಲ, ನೀವು ತಗೊಳ್ಳೇಬೇಕು. ಬೇಡ, ಮನೇಲಿ ಗೊತ್ತಾದ್ರೆ ನೀವೇನ್ ಮೀಟ್ ಮಾಡೋದಿರ್ಲಿ, ಮದ್ವೆ ಆಗೋಕ್ಕೂ ಬಿಡಲ್ಲ. ನನಗೇನೂ ಬೇಡ, ನಿಮ್ಮನ್ನ ಮೀಟ್ ಮಾಡಿದ್ನಲ್ಲ ಅಷ್ಟೇ ಸಾಕು. ಇದು ಬೇಡವಾ? ಮನೆಗೆ ಹೋಗ್ತೀನಿ. ಸರಿ, ಹೊರಡಿ.
ಮಾಡ್ತಿದ್ಯಾ? ಭಯನಾ? ನಾನಾ? ಎಲ್ಲಜ್ಜಿ, ನನಗೆಲ್ ಭಯ ಇದೆ? ನಿನ್ ಮುಖದಲ್ಲಿ ನಿನ್ ಮಾತಲ್ಲಿ ಭಯ ಅನ್ನೋದು ತುಂಬಿ ತುಳುಕ್ತಾ ಇದೆ. ಕನ್ನಡಿ ತಂದ್ಕೊಡ್ಲಾ ನಿನ್ಗೆ? ನೋಡ್ಕೋತಿಯ ಮುಖನ? ಅಯ್ಯೋ ಅಜ್ಜಿ, ಹಾಗೆಲ್ಲ ಏನೂ ಇಲ್ಲ. ಹಾಗಾದ್ರೆ ಎಲ್ ಹೋಗಿದ್ದೆ ಹೇಳು. ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಫ್ರೆಂಡಾ? ಯಾವ ಫ್ರೆಂಡ್ ನಿನ್ಗೆ? ಫ್ರೆಂಡ್ ಮನೆಯಿಂದ ಬಂದ್ರೆ ಯಾರಾದ್ರೂ ಇಷ್ಟು ಹೆದರ್ಕೋತಾರ? ಬೆದ್ರದೆ ಜಿಂಕಿ ತರ ಕಾಣಿಸ್ತಿದ್ಯಲ್ಲೇ. ಮನೆಯಿಂದ ಹೊರಗಡೆ ಬಂದ್ರೆ ಸಾಕು, ಬೆದ್ರ ಜಿಂಕೆ ತರ ಕಾಣಿಸ್ತೀರಿ. ತ್ರಿವೇಣಿ, ನಿನ್ನೆ ಕೇಳ್ತಿರೋದು, ಎಲ್ಲಿ ಹೋಗಿದ್ದೆ ಹೇಳು. ಅಯ್ಯೋ ಅಜ್ಜಿ, ಕೇಳಿದನೆ ಎಷ್ಟು ಸಲ ಕೇಳ್ತೀಯಾ? ನಿನ್ನಿಂದ ಸರಿಯಾದ ಉತ್ತರ ಬರೋ ತನಕ ನಾನು ಕೇಳ್ತೀನಿ. ನಿನ್ ಸುಳ್ಳು ಹೇಳ್ತಿದ್ಯಾ ಅಂತ ನನ್ಗೆ ಗೊತ್ತಾಗ್ತಿದೆ. ಮಿಥುನ್ನ ಮೀಟ್ ಮಾಡೋಕೆ ಏನಾದ್ರೂ ಹೋಗಿದ್ಯೇನೆ? ಏನ್ ಹಾಗೆ ನೋಡ್ತಿದ್ಯಾ? ನಿನ್ನೆ ಕೇಳ್ತಿರೋದು. ಅಯ್ಯೋ ಅಜ್ಜಿ, ನಾನು ಯಾಕೆ ಅವ್ರನ್ನ ಭೇಟಿ ಮಾಡೋದಕ್ಕೆ ಹೋಗ್ಲಿ? ಯಾಕೆಂದ್ರೆ ನೀನ್ ಸುಳ್ಳು ಹೇಳ್ತಿದ್ಯಾ ಅಂತ ನಿನ್ ಧ್ವನಿ ಹೇಳ್ತಿದೆ, ನಿನ್ ಕಣ್ಣು ಹೇಳ್ತಿದೆ. ಅದೆಲ್ಲ ನಿಮ್ ಕಲ್ಪನೆ ಅಷ್ಟೇ. ಕಲ್ಪನೆ ಅಲ್ಲ, ನಾನ್ ಕೂಡ ನಿನ್ನ ವಯಸ್ಸನ್ನೇ ದಾಟ್ಕೊಂಡು ಬಂದಿರೋಳು. ಅಂತ ಕೆಲಸ ಏನಾದ್ರೂ ನೀನ್ ಮಾಡ್ತಾ ಇರೋದು ನಿಜ ಆದ್ರೆ ಇವತ್ತಿಗೆ ಅದನ್ನ ನಿಲ್ಲಿಸ್ಬಿಡು. ತ್ರಿವೇಣಿ, ಹೇನ್ ಹೆಚ್ಚಿ ತಲೆ ಹಾಳು, ಹೆಣ್ಣು ಹೆಚ್ಚಿ ಮನೆ ಹಾಳು ಅನ್ನೋ ಮಾತು ಮರಿಬೇಡ. ಓಹೋ, ಏನೋ ದೊಡ್ಡ ಕೇಸೇ ಇರಬೇಕು. ತುಂಬಾ ಕೋಪದಲ್ಲಿದ್ದಾನೆ. ಮರ್ಡರ್ಗೆ ಸಂಬಂಧಪಟ್ಟ ಕೇಸ್ ಏನಾದರೂ ಇರಬಹುದಾ? ನೋಡು ನೋಡು, ಈ ಕೋಪ ನೋಡಿದ್ರೆ ಇದು ಯಾವುದೋ ಇಂಟರ್ನ್ಯಾಷನಲ್ ಕಾಲೇ ಇರಬೇಕು. ಅಬ್ಬಾ, ಇವನಿಗೆ ಅಲ್ಲೆಲ್ಲ ಡೀಲಿಂಗ್ ಇದೆಯಾ? ನೋಡೋಕ್ ಮಾತ್ರ ಹೀಗಿದ್ದಾನೆ, ಆದ್ರೆ ಭಯಂಕರ ಅನ್ಸುತ್ತೆ. ಎಷ್ಟೊತ್ತು ರಿಸೀವ್ ಮಾಡಕ್ಕೆ ಬುದ್ಧಿ ಇದೆಯಾ? ನೋಡು, ಯಾವುದೇ ಕಾರಣಕ್ಕೂ ದುಡುಕ್ಬೇಡ, ಸರಿಯಾಗಿ ಕೇಳಿಸ್ಕೊ.
ಶಾಲಿನಿ, ಚಿತ್ರ ವಿಚಿತ್ರ ಘಟನೆಗಳು ಈ ಮನೇಲಿ ನಡೀತಾ ಇದೆ. ಅದು ಹೇಗೆ? ಯಾವ ರೀತಿಲಿ? ಅಂದ್ರೆ ನಿಮ್ಮ ಅಣ್ಣನ ಮೂಲಕ. ಅಣ್ಣನ ಮೂಲಕನಾ? ಹಾ, ಇವಾಗ ನಿಮ್ಮ ಅಣ್ಣ ಕೇವಲ ಸಾತ್ವಿಕ್ ಅಲ್ಲ,